FSL ವರದಿಯಲ್ಲಿ ಏನಿದೆ ಹಾಗಾದ್ರೆ? ಇವತ್ತೇ FSL ವರದಿ ಬಹಿರಂಗವಾಗುತ್ತಾ ಅಥವಾ ನಾಳೆಗೆ ಏನಾದರೂ ಪೋಸ್ಟ್ಪೋನ್ ಆಗುತ್ತಾ? FSL ವರದಿಯ ಅಂಶ ಗೊತ್ತಾಗುತ್ತಾ ಹಾಗಾದ್ರೆ? ಇದು ಈಗಿರುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟದ ಸಭೆ ಇದೆ. ಆ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತಾ? ಸಂಪುಟ ಸಭೆಯ ಬಳಿಕ FSL ವರದಿಯ ಮಾಹಿತಿ ಬಹಿರಂಗವಾಗುವ ಸಾಧ್ಯತೆ ಇದೆ. ಈ ಮೂಲಕ ಅತಿ ದೊಡ್ಡ ಬೆಳವಣಿಗೆಗೆ ಇವತ್ತು ರಾಜ್ಯ ಸಾಕ್ಷಿಯಾಗುವಂತಹದ್ದು. FSL ವರದಿ ಬರಲಿ, ಅದಾದ ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತೇಳಿ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ FSL ನ ವರದಿ, ಅದರಲ್ಲಿರುವಂತಹ ಮಾಹಿತಿ ಬಹಿರಂಗವಾಗುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ FSL ವರದಿಯಲ್ಲಿ ಬಂದಿರುವಂತಹ ಮಾಹಿತಿ, ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಎಲ್ಲದರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಚರ್ಚೆ ಆದ ನಂತರ, ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ನಂತರ ಅಧಿಕೃತವಾಗಿ FSL ರಿಪೋರ್ಟ್ ನಲ್ಲಿರೋದು ಏನು, ಮೊನ್ನೆ ನಡೆದಂತಹ ಘಟನೆಯಲ್ಲಾದಂತಹ ಬೆಳವಣಿಗೆ ಏನು, ನಿಜಕ್ಕೂ ಕೂಡ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅವತ್ತು ವಿಧಾನಸೌಧ ಸಾಕ್ಷಿ ಆಯ್ತಾ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಲಿದೆ. ಈ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳನ್ನ ಕಾಯಬೇಕಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಒಂದು ಕಡೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಮತ್ತೊಂದು ಕಡೆ FSL ರಿಪೋರ್ಟ್ ನಲ್ಲಿರುವಂತಹ ಮಾಹಿತಿ ಬಹಿರಂಗ ಆಗಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ FSL ರಿಪೋರ್ಟ್ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ರವೀಶ್? ಪ್ರೇಮ್, ಖಂಡಿತವಾಗಿ ಕೂಡ ನಿನ್ನೆ ಸರ್ಕಾರ ವಿಧಾನಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪಿತಸ್ಥರನ್ನ ಬಿಡೋ ಪ್ರಶ್ನೆ ಇಲ್ಲ, ಆದರೆ ವರದಿ ಬರಬೇಕು, ಆ ವರದಿಗಾಗಿ ಕಾಯ್ತಾ ಇದ್ದೀವಿ ಅಂತ. ಯಾಕೆಂದ್ರೆ ಪರಮೇಶ್ವರ್ ಅವರು ನಿನ್ನೆ ಸ್ಟೇಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಆದಷ್ಟು ಶೀಘ್ರವಾಗಿ ಅದು ವರದಿಯನ್ನು ತರಿಸ್ಕೊಳ್ತೇವೆ ಅನ್ನೋ ಮಾತುಗಳನ್ನು ಹೇಳಿದರು. ಯಾಕೆಂದ್ರೆ ಅದೇ ಕ್ಯಾಬಿನೆಟ್ನ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಲ್ಲ, ನಾವು ಪ್ರೈವೇಟಾಗಿ ಮಾಡಿಸಿದ್ದೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಆದರೆ ಒಬ್ಬ ಸಚಿವ, ಸರ್ಕಾರದ ಸಚಿವ ಪ್ರೈವೇಟಾಗಿ ಮಾಡಿಸಿದ್ದೇವೆ ಅಂತ ಹೇಳೋದನ್ನ ಕೇಳೋದಕ್ಕೆ ತಯಾರಿರೋದಿಲ್ಲ. ಯಾಕೆಂದ್ರೆ ಸರ್ಕಾರದ ವತಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾನೂನು ಪ್ರಕಾರವಾಗಿ ಏನಿರುತ್ತೆ ಅದೇ ವರದಿ ಅಂತಿಮವಾಗಿರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಆದಷ್ಟು ಶೀಘ್ರವಾಗಿ ಆ ಒಂದು ವರದಿಯನ್ನು ಕೊಡಬೇಕು ಅಂತ ಕೂಡ ಸರ್ಕಾರ ಸೂಚಿಸಿತ್ತು. ಪರಮೇಶ್ವರ್ ಅವರು ಹೇಳದಂಥ 30 ಗಂಟೆ ಬಳಿಕ ವರದಿ ಈಗಾಗಲೇ ಸರ್ಕಾರ ಕೈ ಸೇರಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. FSL ವರದಿಯ ಮಾಹಿತಿಯನ್ನ ಎಷ್ಟರ ಮಟ್ಟಿಗೆ ಬಹಿರಂಗ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಸರ್ಕಾರ ಈ ಒಂದು ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕೊಂಡಿತ್ತು. ಜೊತೆಗೆ ಆ ಒಂದು BJP ಮತ್ತೆ JDS ಕೂಡ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಯಾಕೆಂದ್ರೆ ಕೆಲವರು, ಅಂದ್ರೆ ಕಾಂಗ್ರೆಸ್ನ ಕೆಲ ಮುಖಂಡರುಗಳು ಮತ್ತೆ ನಾಯಕರುಗಳು ಕೂಡ ಈ ಒಂದು ವಿಚಾರವನ್ನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಕೂಗಿಲ್ಲ, ಕೂಗಿದ್ದಾರೆ, ಈ ರೀತಿಯ ಬೇರೆ ಬೇರೆ ರೀತಿಯ ಒಂದು ಆರೋಪ ಪ್ರತ್ಯಾರೋಪಗಳು ಕೂಡ ನಡೆದಿತ್ತು. ಅದೆಲ್ಲಕ್ಕೂ ಕೂಡ ಉತ್ತರ ಸಿಗುವಂತ ಕಾಲ ಸನ್ನಿಹಿತವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನೇನೋ ಒಂದು ತಡರಾತ್ರಿ ಒಳಗಡೆ ಆ ಒಂದು ವಿಚಾರವಾಗಿ ಎಲ್ಲವೂ ಕೂಡ ಬಹಿರಂಗವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ FSL ನಿಂದಲೂ ಕೂಡ ವರದಿ ಸರ್ಕಾರಕ್ಕೆ ರವಾನೆಯಾಗಿದೆ. ಹಾಗಾಗಿ ಆ ವರದಿಯನ್ನ ಸರ್ಕಾರ ಬಹಿರಂಗ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ತೊಡಕುಗಳು ಮತ್ತೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಿ ಆ ನಂತರ ಬಹಿರಂಗ ಮಾಡುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇಷ್ಟು ದಿನಗಳ, ಅಂದ್ರೆ 2-3 ದಿನಗಳಿಂದಲೂ ಕೂಡ ಏನು ನಡೀತಾ ಇತ್ತು ಅದಕ್ಕೆ ಇವತ್ತು ಒಂದು ರೀತಿಯಲ್ಲಿ ಪೂರ್ಣ ವಿರಾಮ ಬೀಳುತ್ತೆ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಒಂದೊಂದು ಸತ್ಯ, ಸಿದ್ದರಾಮಯ್ಯ ಅವರಾದಿಯಾಗಿ ಗೃಹ ಸಚಿವರು ಕೂಡ ಹೇಳಿದ್ರು, ಯಾವುದೇ ರೀತಿಯ ಕಾರಣಕ್ಕೂ ಕೂಡ ತಪ್ಪಿತಸ್ಥರನ್ನ ಬಿಡೋದಿಲ್ಲ. ಅಂದ್ರೆ ಆ ರೀತಿ ಕೂಗಿದ್ರೆ, ಜೊತೆಗೆ ಆ ಒಂದು FSL ವರದಿಯಲ್ಲೂ ಕೂಡ ಅದೇ ರೀತಿಯ ಒಂದು ಬಹಿರಂಗ ಆದರೆ ಖಂಡಿತವಾಗಿ ಕೂಡ ನಾವು ಬಿಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ಇಬ್ಬರು ಕೂಡ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಈ ಒಂದು ವಿಚಾರವಾಗಿ ಇಕ್ಕಟ್ಟಿಗೆ ಸಿಲುಕೊಂಡಿತ್ತು. ಜೊತೆಗೆ ಅದನ್ನ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೂಡ ಸುರ್ಜೇವಾಲಾ ಸಹಿತವಾಗಿ ಎಲ್ಲರೂ ಕೂಡ ಕೆಲ ವಿಡಿಯೋಗಳನ್ನು ಕೂಡ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಇಲ್ಲ, ಆ ರೀತಿಯಾಗಿಲ್ಲ, ಈ ಬೇರೆ ಬೇರೆ ರೀತಿಯ ವಿಡಿಯೋ ಇದೆ ಅಂತ ಕೂಡ ಆ ಒಂದು ವಿಡಿಯೋಗಳನ್ನು ಕೂಡ ಟ್ಯಾಗ್ ಮಾಡ್ಕೊಂಡಿದ್ರು. ಹಾಗಾಗಿ ಇದೆಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ FSL ಒಂದು ವರದಿಯ ಸಂದರ್ಭದಲ್ಲಿ ಆ ಒಂದು ಕೆಲ ವಿಡಿಯೋಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾಗಿದೆ. ಹಾಗಾಗಿ ಆ ಒಂದು ವಿಡಿಯೋದಲ್ಲಿ ಇರ್ತಕ್ಕಂಥ ಒಂದು ಕೂಗೆ ಯಾರ್ದು, ಆ ಧ್ವನಿ ಯಾರ್ದು, ನಿಜಕ್ಕೂ ಕೂಡ ಅದೇ ರೀತಿಯ ಕೂಗಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಹಾಗಾಗಿ ಇಷ್ಟು ದಿನಗಳ ಕಾಲ ಏನು ಒಂದು ರೀತಿಯಲ್ಲಿ ಫೈಟ್ ನಡೀತಾ ಇತ್ತು ಅದಕ್ಕೆ ಅಂತಿಮ ತೆರೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೇಮ್, ರವೀಶ್, ಪಾಸಿಟಿವ್ ಆರ್ ನೆಗೆಟಿವ್ FSL ವರದಿಯಲ್ಲಿ ಗೊತ್ತಾಗಬೇಕಾಗುತ್ತೆ. ಬಟ್ ಈ ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡುವಂತಹ ಅವಶ್ಯಕತೆ ಬೀಳುತ್ತಾ ಅಂತ ಹೇಳಿ ರವೀಶ್? ಖಂಡಿತವಾಗಿ ಕೂಡ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರವನ್ನ ಕ್ಯಾಬಿನೆಟ್ ನಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅಂದ್ರೆ ಅಧಿಕೃತ ಅಜೆಂಡಾದಲ್ಲೂ ಕೂಡ ಆ ಒಂದು ಚರ್ಚೆಯನ್ನ ಸೇರಿಸೋದಿಲ್ಲ.
ಆದರೆ ಎಲ್ಲೋ ಒಂದ್ ಕಡೆ ಅನೌಪಚಾರಿಕವಾಗಿ ಗೃಹ ಸಚಿವರು, ಸಿಎಂ, ಕೆಲ ಸೀನಿಯರ್ ಮಿನಿಸ್ಟ್ರಿಗಳೇನಿರ್ತಾರೆ ಈ ವಿಚಾರವಾಗಿ ಈ ರೀತಿ ವರದಿ ಬಂದಿದೆ, ಈ ವರದಿ ಬಂದ ಬಳಿಕ ಈ ರೀತಿಯ ಕ್ರಮಗಳು ಆಗ್ತಾ ಇದೆ, ಪೊಲೀಸ್ ಇಲಾಖೆ ಈ ರೀತಿ ನಡೆದುಕೊಳ್ತಾ ಇದೆ, ಇದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಬಹುದೇ ಹೊರತು ಅದನ್ನ ಬಹಿರಂಗ ಮಾಡಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ಕೂಡ ಅಧಿಕೃತವಾಗಿ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವರು, ಕೆಲ ಸೀನಿಯರ್ಸ್ ಮಿನಿಸ್ಟರ್ ಸೇರಿ ಈ ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರೆ. ಆ ನಂತರ ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಪ್ರೇಮ್.